बोलो भारत माता की वंदे वंदे ಎರಡೆ ಹಲೋ ದಯವಿಟ್ಟು ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ, ಇದರಲ್ಲಿ ಸಂದೇಹವೇ ಇಲ್ಲ. ಸತ್ಯಾನ ಶ್ರೇಷ್ಠರು ಶೆಟ್ಟಿ ಅಂತೀವಿ ನಾವು, ಅದು ನಿಜವಾಗಲೂ ಶ್ರೇಷ್ಠಿ. ನಮ್ಗೆ ಹೊತ್ತು ಮಾತ್ರ ನಾವು ಶಕ್ತಿ 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 ಶ್ರೇಷ್ಠರು. ಯಾಕಂದ್ರೆ ಅವರ ವ್ಯವಹಾರ ವ್ಯಾಪಾರಗಳಿಂದಲೇ ಜನಜೀವನ ಬದುಕ್ತದೆ. ಹಾಗೆ ನನ್ನ ಜೋಕಿನ ನನ್ನ ಸಹೋದರಿ ಹೇಳಿದ್ರು, ನೋಣ ಹಾಕಿದ್ರು ಕೇಳಿಸ್ತೇನೆ. ಯಾಕೆ ನನಗಂತೂ ಪ್ರಾಣೇಶ ಅಂತ ಎಲ್ಲ ಅಂತಿದ್ರು. ಏನು ಬೈಯಕತ್ತಾರೋ ನನ್ನ ಏನು ಕತ್ತಾರೋ ಕೇಳಿದ್ರು. ವೇದಿಕೆ ಮೇಲೆ ಮಾನ್ಯತೆ ಭಾಳ ಮುಖ್ಯ. ನಿಮ್ಗೆ ಚೆನ್ನಾಗಿ ಕೇಳ್ತಾರ? ಹಾಂ, ನಮಗಿಲ್ಲಿ ಏನು ನಾನು ಮಾತಾಡಿ ನನಗೆ ಕೇಳೋದು. ಎಲ್ಲ ಕಡೆ ಮಾತಾಡಿದ್ರೆ ಅದು ನಾನು ಬಿಟ್ಕೊಂಡಿ. ನಾನು ಆಕ್ಸ್ಫರ್ಡ್ ಸಮೂಹ ಸಂಸ್ಥೆಗಳು ಸಿಂಧು ಒಂದಾನೊಂದು ಕಾಲಕ್ಕೆ ಗಂಗಾವತಿ ಸಿಂಧೂರು ಅಂದರೆ ಇವು ಗೂಂಡಾಗಳು ಚೈನಿ ಮಾಡೋರು. ಇಲ್ಲಿ ರೊಕ್ಕಕ್ಕೆ ಗೊತ್ತಿಲ್ಲ, ನೀರಾವರಿ ಸೊಪ್ಪು ಬಂದೈತೆ ಅಂತ ಎಲ್ಲ ಜನ ಮಾತಾಡ್ತಾರೆ. ಓದಾಕಿ ಊರಿಗೆ ಯಾರೋ ಬರ್ತಿದ್ದಿಲ್ಲ ಈ ಜಿಲ್ಲಾ, ರಾಯಚೂರು ಜಿಲ್ಲಾ ಇದ್ದಾಗ. ನಾನು 64 ವರ್ಷ, ನನಗೆ 64 ಇಯರ್ಸ್, 35 ವರ್ಷಗಳಿಂದ ನಾನು ಈ ಫೀಲ್ಡ್ನಾಗಿದ್ದೀನಿ. ಜನ ಹಿಂಗೆ ಅನ್ನೋದಕ್ಕೆ ನನಗೆ ತಲೆ ಕೆಟ್ಟು ಸಾಲಿಗೆ ಓದೋದು ನಮ್ಗೆ ಹತ್ತು ಬಂತು. ಸಾಹಿತ್ಯ ಓದಬೇಕು ಅಂತೇಳಿ ಸಾಹಿತ್ಯವನ್ನು ಓದ್ತೇವೆ, ಎಲ್ಲ ರೀತಿಯ ಸಾಹಿತ್ಯವನ್ನು ಓದ್ತೇವೆ. ಅದರಲ್ಲಿ ನನಗೆ ಹಿಡಿಸಿದ್ದು ಬೀಚಿಯವರ ಸಾಹಿತ್ಯ. ಯಾಕಂದರೆ ಬೀಚಿಯವರು ಅಂದರೆ ನಗನಗುತ್ತಾ ಚಾಕಿ ಏಟನ್ನು ಕೊಡುವವರು. ಮಾಸ್ತರ್ ಇದ್ದಾಗ ತಲೆ ಸೌರ್ಸ್ಕೊತಾನೆ ಕೈ ಮುಂದೆ ಮಾಡುವ ಅಂತೇಳಿ ಮಾಸ್ತರ್ ಸಾಲಾಗ ಚಡಿ ಕೈ ಹೊಡಿತೀನಿ, ತಲೆ ಸೌರ್ಸ್ಕೊತಾನೆ ಏಟ್ ಮುಡ್ತೀನಿ. ಅದು ಇಂಜೆಕ್ಷನ್ ಇದ್ದಂಗೆ. ಇಂಜೆಕ್ಷನ್ ನಮಗೆ ನೋವು ಮಾಡ್ತೈತೆ, ಆದರೆ ಅದರೊಳಗಿರ್ತಕ್ಕಂಥ ಔಷಧಿ ನಮ್ಮ ರೋಗವನ್ನು ಕಡಿಮೆ. ಅದಕ್ಕೆ ದಂಡಂ ದಶಗುಣಂ ಭವೇ ಅಂತ. ಯಾರು ದಂಡ ಕೊಡ್ತಾರೋ ಅವನಲ್ಲಿ 10 ಗುಣಗಳು ಹುಟ್ಟಿ ಬರ್ತಾವೆ. ಕೇಳ್ತಾ ಎಲ್ಲರಿಗೂ ಬರೀ ಹಾಸ್ಯವನ್ನು ಮಾತ್ರ ಬಯಸಬಾರದು. ನಾನು ಬರೀ ಹಾಸ್ಯವನ್ನು ಹೇಳಿದ್ರೆ ರಾಯಚೂರು ಕೊಪ್ಪಳ ದಾಟ್ತಿರಲಿಲ್ಲ. ಹಾಸ್ಯದ ಜೊತೆಗೆ ಜೀವನದ ಮೌಲ್ಯಗಳು, ಕನ್ನಡ ಸಾಹಿತ್ಯ, ಇದ್ರ ಬಗ್ಗೆ ಮಾತಾಡ್ತಿದ್ದರಿಂದ ಇವತ್ತು ಕರ್ನಾಟಕದ 432 ಊರುಗಳನ್ನು ಸುತ್ತಿದ್ದೇನೆ, 9 ದೇಶಗಳನ್ನು ಸುತ್ತಿದ್ದೇನೆ. ಅಮೇರಿಕಾದಲ್ಲಿ 2 ತಿಂಗಳ ಕಾಲ ಇದ್ದು ಅಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ನಾನು ಕೊಟ್ಟೆ. ಅಮೇರಿಕಾದವ್ರು ನನ್ನನ್ನು ಕರೆಸಿದ್ದು ಅಮೇರಿಕಾದಲ್ಲಿ ನೆಲೆಸಿರುವಂಥ ನಮ್ಮ ಕನ್ನಡಿಗರು. ಅದ್ರಾಗ ನಮ್ಮ ಉತ್ತರ ಕರ್ನಾಟಕದವರ ಭಾಳ ಮಂದಿ. ಎಲ್ಲರಿಗಿಂತಲೂ ವಿಭಿನ್ನವಾಗಿದ್ದದ್ದನ್ನು ನೀವು ಜೀವನದಲ್ಲಿ ರೂಢಿಸಿಕೊಂಡ್ರೆ ಗುರುತಿಸಲ್ಪಡ್ತದೆ. ನನಗೆ ಭಾಳ ಸಂತೋಷ. ಅನೇಕ ಜನ ಭಾಷಣ ಮಾಡಿದ್ರು, ವಿದ್ಯಾರ್ಥಿಗಳು ಸೆಲೆಕ್ಟ್ ಮಾಡಿದ್ರು ಸರ್ಕಾರಿ ಸೆಟ್. ಹಿಂದೆಲ್ಲ ಸೆಟ್ಟಿಂಗ್ ಮುಗಿಲಿ, ಆಮೇಲೆ ಮಾಡ್ತಾರೆ. ನಾನು ಶಾಲೆ ಕಾಲೇಜು ಗ್ಯಾದರಿಂಗ್ಗಳಲ್ಲಿ ಎಂದೂ ಹೋಗಂಗಿಲ್ಲ. ಹೋದ್ರಿದೆ ಬರೀ ಹುಡುಗರು ಗಂಟ. ಅವ್ರು ನೀವು ನೋಡು, ನಿಮ್ಮ ನಾವು ನೋಡು. ನನ್ನ ಡ್ರೆಸ್ ಹೆಂಗೈತೆ, ನನ್ನ ಡ್ರೆಸ್ ಹೆಂಗೈತೆ. $1 ಲಕ್ಷ ಕೊಡ್ತೀನಂತ ಕೆಲವು ಕಾಲೇಜ್ ಗ್ಯಾದರಿಂಗ್ಗಳಿಗೆ ಹಿಂಗೆ ಇರ್ತಾವೆ. ಏನು ಮಾಡಿದ್ರೆ ಇವತ್ತಿನ ಇವರೆಲ್ಲ ಎಲ್ಲಿ ಅರ್ಥ ಮಾಡಿದ್ರೆ ಇಷ್ಟೊತ್ತು ಬಹಳ ಕಷ್ಟಪಟ್ಟಾರ ಸತ್ಯಾನ ಶ್ರೇಷ್ಠಿಯವರು.
ಅದನ್ನು 10 ವರ್ಷಗಳ ಕಾಲ ನಡೆಸ್ಕೊಂಡು ಬರೋದೈತಲ್ಲ, ಮುಸುಗಿನಾಗಿ ಮೀನಾಗಿಡಬೇಕು. ಆದರೂ ಅವ್ರು ಮೀನಾಗಿಡ್ರ. ಇಂಥ ದೊಡ್ಡ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಾರೆ. ಹಾಗೆ ಮಾತಾಡ್ತಾ ಹೇಳಿದ್ರು, ಪ್ರಾರಂಭದಲ್ಲಿ 10-20 ಜನ ಇದ್ದವರು ಇವತ್ತೆಷ್ಟು ಸರ್ 2,000. ಯಾಕಂದ್ರೆ ಓದಬೇಕು, ಶಿಕ್ಷಣವನ್ನು ಪಡಿಬೇಕು ಅಂತಕ್ಕಂಥ ಮನೋಭಾವ ಇವತ್ತು ತಂದೆ ತಾಯಿಗಳಿಗೂ ಬರ್ತಾ ಇದೆ, ವಿದ್ಯಾರ್ಥಿಗಳಿಗೂ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಮೇರು ಜೀವ ಅಂತಕ್ಕಂಥ ಒಂದು ಪ್ರಶಸ್ತಿಯನ್ನು ನನಗೆ ಪ್ರದಾನ ಮಾಡೋರಿದ್ದಾರೆ. ಇದನ್ನು ಮೇರು ಜೀವ ಪ್ರಶಸ್ತಿ ಪಡೆಯೋಕೆ ನಮ್ಮ ಜೀವ ಎಷ್ಟು ಸೌದೈತೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಪ್ರಾರಂಭದ ದಿನದೊಳಗೆ ಇದನ್ನು ಕೊಟ್ಟರೆ ಮನುಷ್ಯ ಮುಂದುವರಿಬೋದು. ಆದರೆ ಈ ದೇಶದ ಪರಿಸ್ಥಿತಿ ಹೆಂಗೈತಲ್ಲ, ಪೂರ್ತಿ ಸಾಧನೆ ಮಾಡಿದ ಮ್ಯಾಗ ಅವ್ನು ಉಳ್ಕೊಂಡ್ಬರ್ತಾರೆ. ಸಾಧಕರು ಯಾರೋ 40-50 ವರ್ಷಕ್ಕಿಂತ ಹೆಚ್ಚು ಬದುಕಂಗಿಲ್ಲ. ನಾನು ರಾಜ್ಯೋತ್ಸವ ಪ್ರಶಸ್ತಿ ತಗೊಳ್ಳೋದಕ್ಕೆ ಬೆಂಗಳೂರಿಗೆ ಹೋದಾಗ ಅನೇಕ ಜನ ವಿಡಿಯೋ ನೋಡಿದ್ದೆ. ನಾನು ಸಾರಿ ಹೇಳಿದೆ, 60 ವರ್ಷಕ್ಕೆ ಇದನ್ನು ಕೊಡೋದನ್ನು ನಿಲ್ಲಿಸ್ರಿ. ಯಾಕಂದರೆ ಈ ದೇಶದಲ್ಲಿ 60 ವರ್ಷ ಬಾಳೋದು ಕಷ್ಟ ಐತೆ. ಅದರ ನಮ್ಮ ಜಿಲ್ಲಾದಾಗ 42 ಡಿಗ್ರಿ ಬಿಸಿಲಾಗ 60 ವರ್ಷದಂದ್ರೆ ಯಾರು ಇರ್ತಾರೆ? ಯಾರು ಸಿಗ್ತೀವಿ? ಅದಕ್ಕೆ ವಯಸ್ಸಿನಾಗಿ ಕೊಡ್ರಿ, ಹಂಗಾಮದೊಳಗೆ ಕೊಡ್ರಿ ಪ್ರಶಸ್ತಿಗಳನ್ನು. ಮುಂದೆ 10 ವರ್ಷ ಮತ್ತಿಷ್ಟು ಸಮಾಜದ ಸೇವೆ ಮಾಡ್ತಾನೆ ಅಂತ ಹೇಳಿದೆ. ಮೊನ್ನೆ ಸಲ 40 ವರ್ಷದವರೆಗೂ ಕೊಟ್ಟರು. ಇದು ಆಗಬೇಕು. ನಿಜವಾದಂಥ ಪ್ರತಿಭೆ ಇದ್ದಂಥ ಹುಡುಗ ಮುದುಕ ಯಾರೇ ಇರಲಿ, ಅವನಿಗೆ ಮೊದಲು ಪ್ರಶಸ್ತಿ ಭುಜ ತಟ್ಟುವಂಥ ಕೆಲಸ ಆಯಿತು ಅಂದರೆ ಅವ ಮುಂದೆ ರಾಷ್ಟ್ರದ ಜಗತ್ತಿನ ಶ್ರೇಷ್ಠ ವ್ಯಕ್ತಿ ಆಗ್ತಾನೆ. ನಮ್ಮನ್ನು ನೋಡಂದರೆ ಎಷ್ಟು ದಿವಸ ಮಾಡ್ತಾನೆ ನೋಡೋಣ. 10 ವರ್ಷ 20 ವರ್ಷ. ವಿಶೇಷವಾಗಿ ರಂಗಭೂಮಿ ಕಲಾವಿದರು, ಸಿನಿಮಾ ಕಲಾವಿದರು 1-2 ಸಿನಿಮಾ ಮಾಡಿದ್ರೆ 3 ಗುಂಪಾಗ್ತಾರೆ. ರಂಗಭೂಮಿ ಕಲಾವಿದರು ಎಷ್ಟೋ ಜನ ಔಷಧಿ ಹಣ ಇಲ್ಲದಂತೆ ಸತ್ತೋದು. ಕಾರಣ ಯಾರೋ ಒಂದು ಪುಸ್ತಕ. ಈ ಮಾಧ್ಯಮಗಳು ಬಂದ ಮೇಲೆ, TV ಬಂದ ಮೇಲೆ, ಮೊಬೈಲ್ ಬಂದ ಮೇಲೆ, ಇಂಟರ್ನೆಟ್ಗಳು ಬಂದ ಮೇಲೆ ಒಂದು ಸಣ್ಣ ಊರಿನ ಸುದ್ದಿ ಸಹಿತ ಜಗತ್ತಿನಾದ್ಯಂತ ಮೂಲಕ ಈಗ ನಾವು ಮಾಡಬೇಕಾಗಿರೋದು ಬಹಳ ಅವಶ್ಯಕ. ಆದರೆ ನಾವು ಬರೀ ವಾಟ್ಸಪ್ ನೋಡ್ಕೊಂತ, ಯೂಟ್ಯೂಬ್ ನೋಡ್ಕೊಂತ ಕುಂತೀವಾಗಲಿ, ಅದರೊಳಗೆ ನಾವು ಬರ್ಬೇಕನ್ನೋ ಕಲ್ಪನಾ ಹೋಗ್ಬೇಕು. ನಾನೊಂದು ಸಣ್ಣ ಮೊಬೈಲ್ ತಗೊಂಡು ನನ್ನ ಜೀವನದ 20 ವರ್ಷಗಳು ಕಳೆದೆ. ಇದ ಮೊಬೈಲ್. ಈ ಮೊಬೈಲನ್ನ ನಾನು 22 ವರ್ಷ ಕಳೆದೆ. ನೆಮ್ಮದಿಯಾಗಿದ್ದೆ ಅವಾಗ, ಆನಂದ ಇತ್ತು. ಇದು ಬಂತು ನೋಡ್ರಿ, ಇದು ನಮ್ಮ ಹಣೆ ವಾರ ಸೋಮವಾರ ಮಂಗಳವಾರ ಅನ್ನಕ್ಕೆ ಬರ್ತಿರ್ದಲ್ಲಿ ಕೆಲವರಿಗೆ. ಅಂಥವ್ರು ನನ್ನ ವಿಡಿಯೋ ನೋಡಿ ಕೆಳಗೆ ಕಮೆಂಟ್ ಮಾಡ್ತಾರೆ, ಇದ್ರಾಗ ಏನೈತಿ, ಇದ್ರಾಗ ಎಲ್ಲೈತಿ. ನಾನು ಅವ್ರು ನಿನ್ನ ತಲೆ ಬುದ್ಧಿ ಎಲ್ಲೈತೆ ಎಲ್ಲೈತೆ ಬಂದು ಮೊದಲು ಹುಡುಕಂತೀವಿ. ಕುಂತಲ್ಲೇ ಟೀಕಾ ಮಾಡೋದು ಕಲ್ತೀವಿ ನಾವು. ಈ ಯೂಟ್ಯೂಬ್ಗಳಿಂದ, ವಾಟ್ಸಪ್ಗಳಿಂದ, ಏನೋ ನನ್ನ ಏನಾದ್ರು ಇನ್ಸ್ಟಾಗ್ರಾಮ್ಗಳಿಂದ ಸುಮ್ಮನೆ ಇನ್ನೊಬ್ಬರು ಟೀಕಾ ಮಾಡೋದು. ಡಾಕ್ಟರ್ ರಾಜ್ಕುಮಾರ್ ನನ್ನ ಆದರ್ಶ, ನಮ್ಮ ಗುರುಗಳಾಗಿರ್ತಕ್ಕಂಥ DC ನನ್ನ ಆದರ್ಶ. ಅವರೆಲ್ಲ ಎಷ್ಟು ಕಷ್ಟಪಟ್ಟು ರೇಡಿಯೋದಾಗ ಭಾಷಣ ಬಂದ್ರೆ ಅದು ಹಿಡ್ಕೊಂಡು ಅಡ್ಡಾಡ್ತಿದ್ರು ಕಿವಿಗೆ. ರೇಡಿಯೋ ಟೈಮಿಗೆ ಅಲ್ಲಿ ಮನೆ ತುಂಬ ಸುತ್ತ ಕುಟುಂಬದವ್ರು ಕುಂತು ಆ ರೇಡಿಯೋ ಕೇಳ್ತಾರೆ. ನಿಮಗೆಲ್ಲ ಕ್ಲಿಯರ್ ಕೇಳಕತ್ತಿದ್ದಲ್ಲ, ಇವ್ರಿಗೆ ಏನೂ ಕೇಳೋದಿಲ್ಲ ಪಾಪ, ಕೇಳ್ತೀರಿ. ನೋಡಿ ಮನೆ ತಗೋಸ್ ದಯವಿಟ್ಟು ಮುಂದಲ್ಲ, ನೀನು ಉಸಿರಿರೋವರೆಗೂ ಮನೆ ಒಂದು ನಾನು ಫೋನ್ ಮಾಡೋ ನಂಬರ್ ಕೊಟ್ಟು ಹೋಗ್ತೀನಿ, ಮಾನಿಟರ್ ಇಟ್ಟಿದ್ರಿ ಇವತ್ತು. ನೋಡಿ ಎಷ್ಟು ಕಷ್ಟಪಟ್ಟ ಸತ್ಯನಾರಾಯಣ ಸರ್, ಕಷ್ಟಪಟ್ಟ ದುಡಿದ ಹಣನ ಇಂಥ ಒಂದು ಕಾರ್ಯಕ್ರಮ ಮಾಡೋಕ್ಕೆ ನಾವು ಮಾತಾಡಿದ್ರೆ ನಮಗೆ ಕೇಳೋದು. ಅದು ಜಡ್ಜ್ಮೆಂಟ್. ಒಬ್ಬೊಬ್ಬರು ಮಾತಾಡಿದ್ರೆ ಹುಡುಗಿಯರ ಪಾಪ ನೋಡಿದ್ರೆ ನಾನು ಜಗ್ಗ ಮಾತಾಡಿದ್ರೆ ಹಳೆಯ ವಿದ್ಯಾರ್ಥಿಗಳಲ್ಲ, ಸೀನಿಯರ್ ವಿದ್ಯಾರ್ಥಿಗಳು, ಅವ್ರು ಮಾತಾಡಿ ಹೆಂಗೆ ಕೇಳ್ತದೆ ನಮಗಂದ್ರೆ, ಹಿಂದಕ್ಕೆ ನಳ ಬಂದಾಗ ನೀರು ಹೆಣ್ಮಕ್ಳು ಪಡೆದಾಡ್ತಿದ್ದಾರೆ. ಏನೋ ಮಕ್ಕಳು ನಾನು ಇಲ್ಲಿ ಹಾಕನ್ನ ಬಾಳಿರ್ತೀನಿ ಹಿಂಗೆ ಕೇಳತ್ತೆ.
ನಾನು ಏನು ನಮ್ಮನ್ನ ಸತ್ಯಾಂಶ ಬೈಯಕತ್ತರು ಮಾತಾಡೋ ಅಂತ ತಿಳಿತಿದ್ದೇನೆ. ಕಾರಣ ಏನೋ ಜಡ್ಜ್ಮೆಂಟ್. ಒಂದು ಸಲ ಈ ಬೈಕಿನವರು, ಲೈಟಿನವರು, ಆಡಿಟೋರಿಯಂಗಳವರು, ಈ ಟೆಕ್ನಿಷಿಯನ್ಸ್ ಬೆಂಗಳೂರಿಗೆ ನೋಡ್ಬೇಕ್ರಿ. ಉಸಿರಾಡೋದು ಕೇಳ್ಬೇಕು, ಉಸಿರಾಡೋದು. ಯಾಕಂದ್ರೆ ಮೇನ್ ಭಾಷೆ ಇದು. ಹರಾಜಿಗೆ ಹಾಕ ಬೈಕು ಟಮಾಟೆ 20 ರೂಪಾಯಿ 20 ರೂಪಾಯಿ 20 ರೂಪಾಯಿ 20 ರೂಪಾಯಿ, ಸೌತೆಕಾಯಿ 10 ರೂಪಾಯಿ 10 ರೂಪಾಯಿ 10. ಈಗ ಕೂಗಲ್ ಬಿಟ್ಟಾರೆ ಕಾಯಿಪಲ್ಲೆ ಅವರು ಮೈಕ್ ಮಾಡ್ಯಾರ ಬಿಡ್ರಿ. ಹಾಂ, ಟಮಾಟೆ 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 ಏನಾಗ್ತ ನಿಮ್ಗೆ ಅನ್ಬೇಕು. ಹಾಂ, ಅವ್ನು ನಡುಕ ಟಮಾಟೆ ಅಂತ ಅದು ಸಹಿತ ಡಿಲೀಟ್ ಮಾಡ್ಕೊಂಡು ಟಮಾಟೆ 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 ಹಂಗೆ ಮೈಕ್ ಈಗ ನಂದು ಹಂಗಿಲ್ಲ ಕರೆಕ್ಟ್ ಇಂಥ ಸ್ಪೀಕರ್ ಅದಾವ ನೋಡ್ರ ಒಂದು ಈ ಕಡೆ ಇಡಬೇಕಾಗಿತ್ತು ಅವರು. ಅದಕ್ಕೆ ನಾನು ಅನ್ಕೊಂಡಿದ್ದು ಮಾತಾಡೋದು ವೇಸ್ಟ್ ಅಂದ್ಕೊಂಡೆ. ಆದ್ರೆ ಸತ್ಯನಾರಾಯಣ ಶ್ರೇಷ್ಠರ ಅವ್ರ ಕಷ್ಟ ನಮ್ಮ ಮನಿತನ ಬಂದರು. ಅವರು ನಮ್ಮ ಒಟ್ಟಗಲ್ ವೆಂಕಟಗೌಡ ಒಟ್ಟಗಲ್ ನಾವು ಭಾಳ ಹಳೇ ಸ್ನೇಹಿತರು. ನಾವು ಅವರು ಒಂದೇ ಸಲ ಶುರು ಮಾಡಿ ಸಾಹಿತ್ಯ ಭಾಳ ಹೋರಾಟ ಮಾಡಿದ್ರು. ಅವರು ಈ ಭಾಗದಲ್ಲಿ ಸತ್ಯನಾರಾಯಣ ಶೆಟ್ಟಿಗೆ ಅವ್ರ ಪರಿಚಯ ಆಗಿ ನನ್ನ ಮುಖಾಂತರ ಇವತ್ತು ಯಾವುದಾದ್ರು ಮೇರು ಜೀವ ಅನ್ನೋ ಪ್ರಶಸ್ತಿಯನ್ನು ಕೊಡೋದು. ಪ್ರಶಸ್ತಿ ಮುಖ್ಯ ಅಲ್ಲ, ಆದರೆ ಅವ್ರಿಗೆ ಕೊಡಬೇಕು ಅಂತ ಅನಿಸೈತಲ್ಲ ಅದು ಭಾಳ ಮುಖ್ಯ. ತಗೊಳ್ಳೋದು ಮುಖ್ಯ ಅಲ್ಲ, ಅದು ನಾನು ಹುಡ್ಕೊಂಬಂತಲ್ಲ ಅನ್ನೋದು ಮುಖ್ಯ. ನೀವು ರಾಜ್ಯೋತ್ಸವ ಪ್ರಶಸ್ತಿ ಅನ್ನೋದು ಕೊಡ್ರಿ ಅಂತೇಳಿ ಅರ್ಜಿ ಹಾಕೋರ ಬಗ್ಗೆ ಹೇಳಿದರು. ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಇದ್ದಾಗ ನಾನು ರಾಜ್ಯೋತ್ಸವ ತಗೊಂಡಿದ್ದೆ. ಲಕ್ಷಗಟ್ಟಲೆ ಬಂದಿರ್ತಾವೆ. ನಾನು ನಾಟಕ ಆಡಿದ್ವಿ, ನಾನು ಸಿನಿಮಾ ಮಾಡಿದ್ವಿ, ನಾನು ಗಾರ್ಡನಿಂಗ್ ಮಾಡಿದ್ವಿ. 1-2 ಲಕ್ಷ ಅರ್ಜಿ ಹಾಕ್ತಾರೆ. ಅರ್ಜಿ ಹಾಕಿ ಪ್ರಶಸ್ತಿ ತಗೊಳ್ಳೋದು ಐತಲ್ಲ ಅದು ಜೀವನದಲ್ಲಿ ಅತ್ಯಂತ ಕೆಟ್ಟ ಪದ್ಧತಿ. ಹುಡುಕ್ಬೇಕು. ಅವ್ರ AC DC ಹೇಳ್ಬೇಕು. ನಿಮ್ಮೂರಾಗ ಯಾರು ಒಂದು 10 ವರ್ಷದಿಂದ ಮನೆ ಮಠ ಎಲ್ಲ ಬೇಕು ಸಮಾಜ ಸೇವಕರಿದ್ದಾನೆ ಅವನಿಗೆ ಕೊಡ್ರಿ. ಅದನ್ನು AC DC ಊರಿನ ಜನ ಮಾಡೋ ಕೆಲಸ. ಇವತ್ತೆಲ್ಲರೂ ಇನ್ನೊಬ್ರಿಗೆ ಕೊಡು ಅನ್ನೋರೇ ಇಲ್ಲ, ನನಗೆ ಕೊಡು ಅನ್ನೋರೇ ಭಾಳ ಮಂದಿ ಅದ. ಅದಕ್ಕೆ ಕೊಟ್ರಿ ನಾನಿದ್ದಿಲ್ಲ, ನಾನು ಸತ್ತಿದ್ದೇನೆ. ಎದಕ್ಕೆ ಬರ್ಬೇಕಂದ್ರೆ ಮತ್ತೆ ಅದನ್ನ ಬೆಳೆಸ್ತಾರೆ ನಾವ್ರಿ. ಅಯ್ಯಪ್ಪ ಹೇಳಿದ್ರೆ ಆಶ್ಚರ್ಯ ಆಗ್ತದೆ. ಇವತ್ತು ಪ್ರಶಸ್ತಿಗಳು ಮಾರಾಟ ಆಗ್ತಾವ ಅಂತ ಕೇಳಿದಾಗ ತಗೊಳ್ಳಾರ್ದ ಚಲೋ ಹಬ್ಬ ಅಂತ ಅನ್ಸುತ್ತೆ. ಆದರೆ ಮತ್ತೆ ಈ 3 ವರ್ಷದಿಂದ ಪ್ರಶಸ್ತಿಗಳು ಒಂದು ಮೌಲ್ಯ ಬಂದೈತೆ. ಹೇಳ್ತಾ ಹಾಸ್ಯಕ್ಕೆ ಇಂಥದೇ ವಸ್ತು ಅಂತಿಲ್ಲ. ಇವತ್ತು ನಿಮಗೆ ಇಂಟರ್ವ್ಯೂ ಮಾಡ್ತಾರೆ. ಅವರು ಅಡ್ಮಿಷನ್ ತಗೊಳ್ಳುವಾಗ ನರ್ಸರಿ ಸ್ಕೂಲ್ಗೆ ಇಂಟರ್ವ್ಯೂ ಯಾರು ಅವರಪ್ಪ ಅವನು ನರ್ಸರಿ ಶಾಲೆಗೆ ಇವ್ರನ್ನ ಹೋಗಕ್ಕ ಅವ್ರ ಅಪ್ಪ ಅವನು ಇಂಟರ್ವ್ಯೂ ಮಾಡ್ತಾರೆ. ಇವ ನಿಮ್ಮ ಮಗನ ಅಂತ ನಿಮಗೇನು ಗ್ಯಾರಂಟಿ ಐತೆ? ಇವನು ಇದ ಶಾಲೆಗೆ ಸೇರಿಸ್ಬೇಕಂತ ಯಾರು ನಿರ್ಧಾರ ಮಾಡಿದ್ರಿ? ನಿಮ್ಗೆ ಇನ್ಕಮ್ ಎಷ್ಟೈತೆ? ನೀನು ಸೀರೆ ಎಷ್ಟು ತೊಗೊಂತೀಯಮ್ಮ? ಅದೇನು ತಾಯಿನ ತಂದೇನು ತಂದೆ ತಾಯಿನ ಇಂಟರ್ವ್ಯೂ ಮಾಡಿ ಮಕ್ಕಳನ್ನ ತಗೋದು. ಇಂಟರ್ವ್ಯೂ ಏನು ಬುದ್ಧಿವಂತಿಕೆ ಅಲ್ಲ. ಎಷ್ಟು ಕೊಡೋಕೆ ಸಾಧ್ಯ ಐತಿ ನನಗೆ? ಎಷ್ಟು ಡೊನೇಷನ್ ಕೊಡ್ತೀವಿ? ಒಂದು ಬಿಲ್ಡಿಂಗ್ ಕಟ್ಸ್ಕೊಡ್ತೀವಿ, ಒಂದು ಆಡಿಟೋರಿಯಂ ಕಟ್ಸ್ಕೊಡ್ತೀವಿ. ಹಣದಿಂದ ಶಾಲೆಯ ಅಥವಾ ವಿದ್ಯಾರ್ಥಿಯ ಗುಣವನ್ನು ಗಣನೆ ಮಾಡುವಂಥ ಕಾಲ. ನಮ್ಮ ಕಾಲಕ್ಕೆ ಸರ್ಕಾರಿ ಶಾಲೆಗಳು ಬಿಟ್ಟು ಇನ್ನೊಂದು ಶಾಲೆ ಇದ್ದಿಲ್ಲ. ಸರ್ಕಾರಿ ಶಾಲೆಯವರೇ ಸಮಾಜ ಸೇವಕರಾಗ್ಯಾರಾಗಲಿ ಈ ಕಾನ್ವೆಂಟ್ನವರು ಇಂಗ್ಲೀಷ್ ಮೀಡಿಯಂ ಶಾಲೆಯವರಾಗಿಲ್ಲ. ಅವ್ರು ಅಮೇರಿಕಾ, ಇಂಗ್ಲೆಂಡು, ದುಬೈ ಸೇರಿಬಿಡ್ತಾರೆ. ಈ ದೇಶಕ್ಕೆ ಅವರಿಗೆ ಸಂಬಂಧ ಇದ್ದಂಗೆ ಆಗ್ಬಿಡ್ತಾರೆ. ನಮ್ಮಂಥವು ಏನದೀವಲ್ಲ ಸಿದ್ಲಿಂಗ ಅಂತವು ಕರ್ನಾಟಕ ಉತ್ತರ ಕನಾಗಿನ ಕಾದಿರ್ತೀವಲ್ಲ ಇಂಥವರೇ ಇವತ್ತು ಬೆಳಕಿಗೆ ಬರೋಕಂತಾರೆ. ಯಾಕಂದ್ರೆ ಕಾಮನ್ ಸೆನ್ಸ್ಗೆ ನಾಲೆಡ್ಜ್ಗಿಂತ ಹೆಚ್ಚು ಬೆಲೆ ಐತಿ. ಜ್ಞಾನ ಒತ್ತಟ್ಟಿಗಾಗ ವ್ಯವಹಾರ ಜ್ಞಾನ ಒತ್ತಟ್ಟಿಗೆ. ಈಗಿನ ಶಾಲೆಗೆ ಇಂಟರ್ವ್ಯೂ ಮಾಡ್ತಾರೆ. ಅವಾಗ ಏನೇ ಇದ್ದಿಲ್ಲ ಇಂಟರ್ವ್ಯೂ ಅಂತ ಸ್ವಾಮಿಗಳು ಶಾಲೆ ನಡೆಸ್ತದೆ. ಗುರುಶಾಲೆಗಳು, ಗುರುಮಠಗಳು ಅವೇ ಶಾಲೆ ಮಠಗಳ ಸಾವನಂತಿದ್ರು. ಈಗ ಶಾಲೆಗೆ ಬಂದು ಎಲ್ಲರೂ ಮಠಕ್ಕೆ ಹೋಗಂತ. ಅವಾಗ ಮಠಗಳೇ ಶಾಲೆ ಆಗಿದ್ವು. ಇಂಥ ಸ್ವಾಮೀಜಿಗಳು ಶಿಕ್ಷಣವನ್ನು ಬೆಳೆಸಿದ್ರು. ಇದು ಉತ್ತರ ಪ್ರದೇಶದಲ್ಲಿ ಇಂಗ್ಲೀಷ್ ಮೀಡಿಯಂ ಹಾವಳಿಯಿಂದಾಗ ಮಠ ಅಂತಿದ್ರು, ಶಾಲೆ ಮಠ ಅಂತಿದ್ರು. ನಾನು ಯಲಬುರ್ಗ, ಕಿನ್ನಾಳು, ಬೇವೂರು, ಮುಸಲಾಪುರ, ಕುಷ್ಟಗಿ, ಹನುಮಸಾಗರ ಅಲ್ಲೆಲ್ಲ ನಮ್ಮ ತಂದೆ ಜೊತೆ ಅಡ್ಡಾಡಿ, ನಮ್ಮ ತಂದೆ ಶಿಕ್ಷಕರಾಗಿದ್ದರು, ನಮ್ಮನ್ನು ಕರ್ಕೊಂಡು ಅಡ್ಡಾಡ್ತಿದ್ರು. ಎಂಥ ಶಾಲೆಗಳು. ಇಂಟರ್ವ್ಯೂ ಅಂತ ಹುಡುಗರು ತೊಗೊಳ್ಬೇಕಾದ್ರೆ ನಮ್ಮ ಹುಡುಗರು ಶಾಲೆ ಸೇರಿಸ್ಕೊಳ್ರಿ ಹುಡುಗರು. ನಾಳೆ ಭವಿಷ್ಯಾಗ ಯಾರು ಕೆಂಡ ತೊಗೊಂಡು ಬರ್ತಿರೋ ಅವ್ರನ್ನ ಶಾಲೆಗೆ ಅಡ್ಮಿಷನ್ ಮಾಡಿಕೊಡ್ತೀವಿ. ಎಲ್ಲರೂ ಸಾಧ್ಯ ಭವಿಷ್ಯಾಗ ಕೆಂಡ ತರಬೇಕು. ತಲೆ ಕೆಟ್ಟುಬಿಟ್ಟು ಹುಡುಗ ಕೆಲವು ತೊಗೊಳಕ್ಕೆ ಹೋಗಿ ಕೈ ಸುಟ್ಕೊಡು. ತಂದೆ ತಾಯಿ ಅಂತೂ ಗಾಬರಿ ಆಗ್ಬಿಟ್ರು. ಕೆಂಡ ಹೆಂಗೆ ತರ್ಬೇಕಪ್ಪ ಸ್ವಾಮಿಗಳ ಹೆಂಗೆ
ನೋಡವ ನಾನು ಹೆಂಗೆ ತರ್ಬೇಕು ಒಟ್ಟು ನನಗೆ ಬಹುಶಃ ಕೆಂಡ ಅಂತಂದ್ರೆ ಸಾಕು ನಾನು ಮಠದಾಗ ನಿನಗೆ ವಿದ್ಯೆ ಕೊಡ್ತೀನಿ ಹಿಂಗೆ ಅಂತಿದ್ರು ಸಾಕು. ಎಲ್ಲರೂ ಅದೇ ಸಾಕು ಬಹುಶಃ ಕೆಂಡ ತೊಗೊಂಬಂತ ನಾವ್ಯಾ ಸ್ವಾಮಿ ಯಾವ್ಯಾ ವಿದ್ಯೆ ಕಲಿಸ್ತಾನೆ. ಆಗ ನಾನು ಹೇಳುವಂಥ ಸಿದ್ಲಿಂಗ್ ಇರ್ಬೋದು ತಿಮ್ ಇರ್ಬೋದು ಅವ ನಮ್ಗೆ ತರ್ಬೇಕಲ್ಲಿ ಅಂತೂ ಚಿಂತೆ ಮಾಡಿಕೊಂತ ಅವ ಕುಂದಿರ್ತಕ್ಕಂಥ ಕೆರೆ ದಂಡಿಗೆ ಹೋದ. ಅಲ್ಲಿ ಅವ್ರು ಗೆಳೆಯ ಕುಂತಿಲ್ಲ. ಯಾಕೆ ಸಾಲಿಗೆ ಹೋಗೋಣ ಸಾಲಿಗೆ ಹೋಗ್ತಂತ ಓದಿ ನಾನು ಎಮ್ಮೆ ಕೈಕೊಂತ ಆರಾಮದಿಲ್ಲ. ಈ ಸಾಲಿಗೆ ಹೋಗಿ ಸಾಯಿ ಹೋಗ್ರಂತ ಇಲ್ಲಲೇ ಶಾಲ್ಯಾಗ ಬಹುಶಃ ಕೆಂಡ ತೊಗೊಂಬ ಅನ್ನಕತ್ತಾರೆ. ಹೌದಾ ಒಯ್ದಿಲ್ಲ ನೀನೆ ಒಯ್ದಿಲ್ಲ ಹೆಂಗೆ ಒಯ್ತಾರೆ ಕೈ ಸುಟ್ಟೋಗೈತೆ ಬಹುಶಃ ಕೆಂಡ ತೊಗೊಂಬ ಅಂತ ಮಾಸ್ತಾರೆ. ಓದ್ಸ ಮೊದಲ ಕೈಯಾಗ ಮುಸುಗ ತುಂಬಿಕೊ ನಾ ಅದ್ರ ಮ್ಯಾಗ ಕೆಂಡ ಹಿಡ್ತೀನಿ ಒಯ್ದು ಮಾಸ್ತರ್ ತೋರಿಸು ಅಂತ. ಮೊದಲ ಮಣ್ಣು ತುಂಬಿಕೊಂಡು ಅದ್ರ ಮ್ಯಾಗ ಕೆಂಡ ಇಟ್ಕೊಂಡು ಶಾಲೆಗೆ ಕಳಿಸ್ತಾರೆ. ಇದು ಕಾಮನ್ ಸೆನ್ಸ್. ಅವಾಗ ಸೆಲೆಕ್ಟ್ ಆಗ್ತದೆ. ಇವಾಗ ವಿಶೇಷವಾದಂಥ ಹೊರಗಿನ ಪ್ರಪಂಚದ ಜ್ಞಾನ ಇದೆ ಅಂತ ತೀರ್ಮಾನ ಮಾಡ್ತಾರೆ ಮಠ ಸ್ವಾಮಿ. ಅವಾಗ ಅವನ್ನ ವಿದ್ಯಾರ್ಥಿಯಾಗಿ ತಗೊಂಡು ಬಹುಶಃ ಕೆಂಡ ತರೋದು ಅಂದ್ರೆ ಇದೆ. ಬಹುಶಃ ಒಂದು ಏನು ಹಾಕೊಂಡು ಕೆಂಡ ಎಷ್ಟು ಐಡಿಯಾ ಆಗಿದೆ ಇವತ್ತು ಹೇಳಿದ್ರೆ ನಮ್ಮ ಥರ